ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಆಲ್ಮೋಸ್ಟ್ ನಮಗೆ ಬರೋ ಕಾಲ್ಸ್ಗಳಲ್ಲಿ 50ರಿಂದ 70 ಲಕ್ಷ ಇರೋ ಮನೆಗಳನ್ನ ತೋರಿಸಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತೀರಾ. ಆದರೆ ನಾವು ಗಮನಿಸ್ದಂಗೆ ಈ ನಮ್ಮೊಂದು ಏರಿಯಾ ಸುತ್ತಮುತ್ತ ಅಂದರೆ ಈ ಕಡೆ ತಿಪ್ಪೇನಹಳ್ಳಿ, ಚಿಕ್ಕಬಿದ್ರಕಲ್ಲು, ಗಂಗೊಂಡಹಳ್ಳಿ, ಅಂದ್ರಹಳ್ಳಿ, ಆಮೇಲೆ ದೊಡ್ಡಬಿದ್ರಕಲ್ಲು, ಈ ಕಡೆ ಮಹದೇಶ್ವರ ನಗರ, ಹೇರೋಹಳ್ಳಿ, ಸುಂಕದಕಟ್ಟೆ, ಈ ಎಲ್ಲ ಏರಿಯಾಗಳಲ್ಲಿ 50ರಿಂದ 70 ಲಕ್ಷಕ್ಕೆ ಮನೆಗಳು ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಆದರೂ ಅದರಲ್ಲಿ ಈಗ ಇರೋ ಹೊಸ ಮನೆ, ಹಳೆ ಮನೆಗಳು ಎಲ್ಲ ಸೇರ್ಕೊಂಡು ಹೇಳ್ತೀನಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮನೆಗಳು ಇರ್ಬೋದು ಅಷ್ಟೇ 50ರಿಂದ 70 ಲಕ್ಷದಲ್ಲಿ. ಇನ್ನು ಉಳಿದಿದ್ದೆಲ್ಲ ಅದಕ್ಕಿಂತ ಜಾಸ್ತಿ ಬಜೆಟ್ ಇರೋ ಮನೆಗಳೇ ಆಗಿದ್ದಾವೆ. ಆದರೂ ಇವತ್ತೊಂದು ಈ ಒಂದು ತಿಪ್ಪೇನಹಳ್ಳಿ ಅನ್ನೋ ಪ್ಲೇಸಲ್ಲಿ ನಾನು ಬಂದಿದ್ದೀನಿ. ಅಲ್ಲಿ ಇರೋ ಒಂದು 75 ಲಕ್ಷಕ್ಕೆ ಒಂದು ಬಜೆಟ್ ಮನೆನ ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಈಗ ನಾನು ತೋರಿಸೋಣ, ಇದೇ ಬಿಲ್ಡಿಂಗು 75 ಲಕ್ಷಕ್ಕೆ ಸೇಲ್ಗೆ ಇದೆ. ಈ ಒಂದು ಬಿಲ್ಡಿಂಗ್ನ ಮೆಜರ್ಮೆಂಟ್ ಬಂದ್ಬಿಟ್ಟು 20ಕ್ಕೆ 30 ಬರುತ್ತೆ. ಟೋಟಲ್ 600. ನಿಮಗೆ ಲೋ ಬಜೆಟ್ ಮನೆ ಅಂದರೆ ಆಲ್ಮೋಸ್ಟ್ ಮೆಜರ್ಮೆಂಟು ಕೂಡ ಕಮ್ಮಿ ಇರುತ್ತೆ. ಕೆಲವೊಂದು ಹಳೆ ಮನೆಗಳು ಇರ್ತವೆ, ಒಂದೊಂದು ನಿಮಗೆ ಕಂಫರ್ಟ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಒಂದೊಂದು ಹೊಸ ಮನೆಗಳಾದರೆ ನಿಮಗೆ ಅಡ್ಜಸ್ಟ್ ಆಗ್ಬೋದು. ಅದರಲ್ಲಿ ಇವತ್ತು ನಾನು ಈ ಒಂದು ಬಿಲ್ಡಿಂಗ್ನ ತೋರಿಸ್ಕೊಡ್ತಾಯಿದ್ದೀನಿ. ಯಾರಾದರೂ ನೀವು ಹಳೆ ಬಿಲ್ಡಿಂಗು ತೋರಿಸಿದ್ರೆ ನಮ್ಮ ಕಡೆ ಇನ್ನೂ 1-2 ಹಳೆ ಬಿಲ್ಡಿಂಗುಗಳು ಇದ್ದಾವೆ, ಅವನ್ನು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ, ಈ ಒಳಗೆ ಎಂಟ್ರಿ ಆಗಿದ್ದೀನಿ. ಪಾರ್ಕಿಂಗಲ್ಲಿ ತೋರಿಸ್ತೀನಿ. ಪಾರ್ಕಿಂಗಲ್ಲಿ ಆರಾಮಾಗಿ ನೀವು ಇನೋವಾ ಕಾರ್ನೇ ನಿಲ್ಸ್ಕೊಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಒಂದು ಪಾರ್ಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಮೇಯ್ನ್ಲಿ ಇದು ಓನ್ ಕನ್ಸ್ಟ್ರಕ್ಷನ್ಗೆ ಅಂತ ಪರ್ಪೋಸ್ಗೆ ಅಂತ ಮಾಡಿದ್ದು ಕಾರಣಾಂತರಗಳಿಂದ ಇದನ್ನು ಸೇಲ್ಗೆ ಇಟ್ಟಿದ್ದಾರೆ. ನೀವು ಗಮನಿಸ್ಬೋದು, ಪ್ರತಿಯೊಂದು ಕ್ವಾಲಿಟಿ ವರ್ಕ್ನ ಮಾಡಿದ್ದಾರೆ. ಇದರ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸ್ ಸೈಡ್ ಬರುತ್ತೆ. ಡೋರ್ಸ್ ಎಲ್ಲ ನಾರ್ತ್ ಬರುತ್ತೆ. ಖಾತಾ ಬಂದ್ಬಿಟ್ಟು BBMP ಲಿಮಿಟಲ್ಲಿ ಬರುತ್ತೆ. ಅಟ್ ಪ್ರೆಸೆಂಟ್ ಬಿ ಖಾತಾ ಆಗಿದೆ. ಈ ಖಾತಾಗೆ ಕೂಡ ಅಪ್ಲೈ ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ವೀಕಲ್ಲಿ ಆ ಒಂದು ಈ ಖಾತಾ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ CMC ಜೊತೆಗೆ ಕಾವೇರಿ ಈಗ ಹೊಸ ಕನೆಕ್ಷನ್ನು, ಅಂದರೆ ಈಗ ಒಂದು ಲಾಸ್ಟ್ ಒಂದು 6 ಮಂತ್ಸ್ ಆಯಿತು ಅನಿಸುತ್ತೆ. 108 ಹಳ್ಳಿಗಳಿಗೆ ಏನು ಈ ಬೆಂಗಳೂರು ಉತ್ತರ ಭಾಗದಲ್ಲಿ ಕೊಟ್ಟಿದ್ದಾರೆ, ಆ ಥರ ಕನೆಕ್ಷನ್ನು, ಹೊಸ ಕನೆಕ್ಷನ್ನು. ಸೊ ನಿಮಗೆ ಹೀಗೆ ವೀಕ್ಲಿ ಒನ್ಸ್ ಕಾವೇರಿ ನೀರು ಬಿಡ್ತಾ ಇದ್ದಾರೆ. ಎವ್ರಿ ಫ್ರೈಡೇ ಕಾವೇರಿ ನೀರು ಬರ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಅದು ಒಂದು 2 ಡೇಸು 3 ಡೇಸ್ಗೆ ಒಂದ್ಸರಿ ಬಿಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ನೋಡಿ, ಒಂದು ಸಿಂಗಲ್ BHK ಮನೆ ಇದೆ. ಆಮೇಲೆ ಫಸ್ಟ್ ಫ್ಲೋರಲ್ಲೂ ತುಂಬ ಸ್ಪೇಷಿಯಸ್ ಆಗಿರೋದು, ದೊಡ್ಡದಾಗಿರೋದು ಒಂದು ಸಿಂಗಲ್ BHK. ಅದ್ರ ಮೇಲೆ ಒಂದು ರೂಮು ಜೊತೆಗೆ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ.
ಇದರ ಮೇನ್ ಪ್ಲೇಸ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ. ಇದು ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ. ನಿಮಗೆ ಮೆಟ್ರೋ ಸ್ಟೇಷನ್ಗೆ 2 ಇಂದ 2.5 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಸ್ಟಾಪ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು. ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಇದರ ಸುತ್ತಮುತ್ತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ತುಂಬಾ ಚೆನ್ನಾಗೇ ಇದೆ. ಇದರ ಅಕ್ಕಪಕ್ಕ ಏರಿಯಾ ತಿಳ್ಕೊತೀನಿ ಅಂದರೆ ಚಿಕ್ಕಬಿದರಕಲ್ಲು ಬರುತ್ತೆ, ದೊಡ್ಡಬಿದರಕಲ್ಲು ಬರುತ್ತೆ, ಗಂಗೊಂಡನಹಳ್ಳಿ ಬರುತ್ತೆ, ನೆಲಗದನಹಳ್ಳಿ, ಈ ಕಡೆ ಹಂದ್ರಳ್ಳಿ, ಮಾಗಡಿ ರೋಡು. ನಿಮಗೆ ಈ ಒಂದು ಪ್ಲೇಸಿಂದ ಮಾಗಡಿ ರೋಡ್ಗೆ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸು ಡಿಸ್ಟೆನ್ಸ್ ಇದೆ. ತುಮಕೂರು ರೋಡ್ಗೂ ಕೂಡ ಒಂದು 2 ಇಂದ 2.5 ಕಿಲೋಮೀಟರ್ಸು ಡಿಸ್ಟೆನ್ಸು. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಇರೋ ಒಂದು ಸಿಂಗಲ್ BHK ಮನೆ ತೋರಿಸ್ತಾ ಇದ್ದೀನಿ. ಇದು ಬೆಡ್ರೂಮು. ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 10x10. ಆ ಒಂದು ಬೆಡ್ರೂಮ್ ಸೈಜು 10x10 ಮೆಜರ್ಮೆಂಟ್ ಇದೆ. ಹಾಲು ಕೂಡ ಗಮನಿಸ್ಬೋದು ನೀವು, ಅದು ಆಲ್ಮೋಸ್ಟ್ 10x10 ಇದೆ. ಫುಲ್ ಬಿಲ್ಡಿಂಗು ವಿತ್ ವುಡ್ ವರ್ಕ್ ಇದೆ. ರೈಲಿಂಗ್ಸ್ ಎಲ್ಲ ಗಮನಿಸ್ಬೋದು, SS ರೈಲಿಂಗ್ಸು. ಆಲ್ಮೋಸ್ಟ್ ಕಟ್ಟಿ ಮಾರೋ ಬಿಲ್ಡಿಂಗ್ಗಳಲ್ಲಿ MS ರೈಲಿಂಗ್ಸ್ನ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಆದರೆ ಇವರು ಸ್ವಂತಕ್ಕೆ ಅಂತ ಕಟ್ಕೊಂಡಿದ್ದು ಏನೋ ಕಾರಣಾಂತರಕ್ಕೆ ಅವರು ಮಾಡ್ತಾ ಇರೋದು. ನಿಮಗೆ 3 ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ಎರಡೂ ಕಡೆ. ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ 6 ಫೀಟ್ ಜಾಗ ಪ್ರೊವೈಡ್ ಮಾಡಿದ್ದಾರೆ ಮೇನ್ ಡೋರ್ ಮುಂದೆ. ಇದು ಓನರ್ಗೆ ಅಂತ ಕಟ್ಟಿರೋ ಮನೆ ಇದು ಫಸ್ಟ್ ಫ್ಲೋರಲ್ಲಿ. ನೋಡಿ, ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ನಿಮಗೆ ಸ್ಲೈಡಿಂಗ್ ವಿಂಡೋಸ್, ವುಡನ್ ವಿಂಡೋಸು. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಮೇನ್ ಡೋರ್ ಟೀಕ್ವುಡ್. ಈಗ ಫಸ್ಟ್ ಫ್ಲೋರಲ್ಲಿರೋ ಓನರ್ ಮನೆಗೆ, ಅಂದರೆ ಓನರ್ಗೆ ಅಂತ ಕಟ್ಟಿರೋ ಒಂದು ಮನೆ ಇದು. ತುಂಬಾ ಸ್ಪೇಷಿಯಸ್ ಆಗಿರೋ ಒಂದು ಸಿಂಗಲ್ BHK ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ವಿತ್ POP, ಫಾಲ್ ಸೀಲಿಂಗು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಏರಿಯಾದಲ್ಲೇ ಅಪ್ ಟು ಮಾದನಾಯಕನಹಳ್ಳಿವರೆಗೂ ಇದೇ ಬಜೆಟ್, ಸ್ಟಾರ್ಟಿಂಗ್ ಬಜೆಟ್ ಅಂತಲೇ ಹೇಳ್ಬೋದು. 75 ಲ್ಯಾಕ್ಸೇ. ಅದಕ್ಕಿಂತ ಕಡಿಮೆ ಬಜೆಟ್ಟು ಹೊಸ ಮನೆಗಳು ಆಲ್ಮೋಸ್ಟ್ ಇದ್ದರೆ ಮ್ಯಾಕ್ಸಿಮಮ್ ಒಂದು 5 ಮನೆಗಳು ಇರ್ಬೋದು.
ಹಾಲ್ನ ಲಿವಿಂಗ್ ಏರಿಯಾನ ನೀಟಾಗಿ ತೋರಿಸ್ತಾ ಇದ್ದೀನಿ. ಈ ಒಂದು ಮನೆ ತೊಗೊಳಕ್ಕೆ ನಿಮ್ಗೆ ಯಾರಿಗಾದ್ರೂ ಲೋನ್ ಫೆಸಿಲಿಟಿ ಬೇಕು ಅಂದರೆ 100% ಆಗಿ ನಾನು ಮಾಡಿಸ್ಕೊಡ್ತೀನಿ. ಅಂದರೆ ಈ ಒಂದು ಪ್ರಾಪರ್ಟಿ ಬಿ ಖಾತಾ ಪ್ರಾಪರ್ಟಿಗಳಿಗೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನು ಅವೈಲೇಬಲ್ ಇರುತ್ತೆ. ಅಂದರೆ LIC, ICICI, HDFC ಬ್ಯಾಂಕು, ಕ್ಯಾನ್ ಫಿನ್ನು, ಶ್ರೀರಾಮ್ ಫೈನಾನ್ಸು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ. ಅಪ್ ಟು ಈ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಅಪ್ ಟು 70 to 80% ಲೋನು ಸಿಗುತ್ತೆ ನಿಮಗೆ. ನೀವೊಂದು ಅಗ್ರಿಮೆಂಟ್ಗೆ ಮಿನಿಮಮ್ ಆದರೂ ಒಂದು 30 lakhs 30 to 35 lakhs ಅಗ್ರಿಮೆಂಟ್ಗೆ ಕೊಟ್ಟರೆ ಇನ್ನುಳಿದಿದ್ದನ್ನು ಲೋನ್ಗೆ ಮಾಡಿಕೊಡ್ತೀನಿ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ವಾಸ್ತು ಪ್ರಕಾರ ನಿಮಗೆ ಅಗ್ನಿ ಮೂಲೆಗೆ ಅಡುಗೆ ಮನೆ ಕೊಟ್ಟಿದ್ದಾರೆ. ಈ ಕಡೆ ದೇವ ಮೂಲೆಗೆ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀಟಾಗಿ ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ರೀತಿಯ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನು, ಪರ್ಸನಲ್ ಲೋನು, ಇಲ್ಲ ವೆಹಿಕಲ್ ಪರ್ಚೇಸಿಂಗ್ ಲೋನು, ಈ ಥರ ಯಾವುದೇ ರೀತಿಯ ಲೋನ್ ಬೇಕು ಅಂದರೆ 100% ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ಆ ಎಲ್ಲ ಫೆಸಿಲಿಟಿ ಕೂಡ ಮಾಡಿಕೊಡ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲ ನಿಮ್ಮ ಈ 20-30 ಮೆಜರ್ಮೆಂಟಲ್ಲಿ ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟಲ್ಲಿ 2 BHK ಮಾಡಿಕೊಡ್ತಾರೆ. ಆದರೆ ಇವರು ಸ್ಪೇಷಿಯಸ್ ಆಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಫಸ್ಟಲ್ಲೂ ಗ್ರೌಂಡಲ್ಲೂ ಸಿಂಗಲ್ಲು ಪ್ಲಸ್ ಪಾರ್ಕಿಂಗು, ಫಸ್ಟ್ ಫ್ಲೋರಲ್ಲಿ ಒಂದು ಸ್ಪೇಷಿಯಸ್ ಆಗಿ ಒಂದು ಸಿಂಗಲ್ಲು ಮತ್ತು ಅದ್ರ ಮೇಲ್ಗಡೆ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಫಸ್ಟ್ ಫ್ಲೋರ್ದು ಸೆಕೆಂಡ್ ಫ್ಲೋರ್ದು ಓನರೇ ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ ಅನ್ನೋದು ನನ್ನ ಇದು. ಯಾಕಂದರೆ ಇಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದಿದ್ರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಇಕ್ಕಟ್ಟು ಅನಿಸ್ತಿತ್ತು. ಅದಕ್ಕೆ ಅವರು ಪ್ಲ್ಯಾನ್ ಮಾಡಿ ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಒಂದು ಸಿಂಗಲ್ BHK ಕೊಟ್ಟು ಅದರ ಮೇಲ್ಗಡೆ ಒಂದು ರೂಮ್ನ ಪ್ರೊವೈಡ್ ಮಾಡಿರೋದು. ಈ ಒಂದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 12x12 ಮೆಜರ್ಮೆಂಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಟೇಬಲ್ ಇದೆ, ಲಾಫ್ಟ್ಸ್ ಇದೆ, ವಾರ್ಡ್ರೋಬ್ಸ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಈ ಒಂದು ಬಜೆಟ್ ಪ್ರಾಪರ್ಟಿ ಅದರಲ್ಲೇ ಇನ್ನು ಮಿನಿಮಮ್ ಅಪ್ ಟು 3 crore ಪ್ರಾಪರ್ಟಿಗಳು ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೋಡ್ತಾ ಇದ್ರೆ, ಈ ಏರಿಯಾದಲ್ಲೇ ಬೇರೆ ಬೇರೆ ಏರಿಯಾದಲ್ಲಿ ನೋಡ್ತಾ ಇದ್ರೆ ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ನಮ್ಮ ಕಡೆ ಅವು ಕೂಡ ಅವೈಲೇಬಲ್ ಇದ್ದಾವೆ. ರೆಂಟೆಡ್ ಇನ್ಕಮ್ ಹೌಸಸ್ಸು ಅವೈಲೇಬಲ್ ಇದ್ದಾವೆ. ಇಂಡಿಪೆಂಡೆಂಟು ಹೌಸಸ್ಸು ಅವೈಲೇಬಲ್ ಇದ್ದಾವೆ. 2-plex 3-plex ಹೌಸಸ್ಸು ಕೂಡ ಅವೈಲೇಬಲ್ ಇದ್ದಾವೆ.
ನೀವು ಯಾವ ರೀತಿ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಯಾವ ಏರಿಯಾ ಬೇಕು, ಏನು ಬಜೆಟಲ್ಲಿ ಬೇಕು ಅಂತ ನನಗೆ ಫೋನ್ ಕಾಲಲ್ಲಿ ತಿಳಿಸಿದ್ರೆ, ನಮ್ಮ ಕಡೆ ಇಲ್ಲ ಅಂದರೂ ಅಂದರೆ ನಮಗೆ ಗೊತ್ತಿಲ್ಲ ಅಂದರೂ ಬೇಕಾದ್ರೆ ನಾವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಇದ್ದರೆ ನಿಮಗೆ ಅದು ಕೂಡ ತಿಳಿಸ್ಕೊಡ್ತೀವಿ. ಈಗ ಫಸ್ಟ್ ಫ್ಲೋರಲ್ಲಿರೋ ಸಿಂಗಲ್ BHK ನೋಡಿದ್ರಿ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡಿ, ಪೂರ್ತಿ ಬಿಲ್ಡಿಂಗಲ್ಲಿ ರೈಲಿಂಗ್ಸ್ ಫುಲ್ಲು SS ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ರೂಮು, ಬಾತ್ರೂಮು ಅವೈಲೇಬಲ್ ಇದೆ. ಜೊತೆಗೆ ಟೆರೇಸ್ ಇದೆ. ನೀವೇನಾದರೂ ಇಲ್ಲಿ ಒಂದು ಶೀಟ್, ಎಂಜಿನ್ ಶೀಟ್ ಹಾಕ್ಸ್ಕೊಂಡು ಮುಂದೆ ಇದು ಮಾಡಿಕೊಂಡ್ರೆ ಅದು ಒಳ್ಳೆ ಲುಕ್ ಬರುತ್ತೆ. ನಿಮಗೆ ಅಗತ್ಯ ಇದ್ದರೆ ಅದರ ಮೇಲ್ಗಡೆ ನಿಮಗೆ 1500 ಲೀಟರ್ಸ್ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸೋಲಾರ್ಗೆ, ಗೀಸರ್ಗೆ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಪ್ರೇಟ್ ಒಂದು ರೂಮು, ಹೊರಗಡೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿರೋ ಒಂದು ಬಾತ್ರೂಮು, ಜೊತೆಗೆ ವಾಷಿಂಗ್ ಮೆಷಿನ್ಗೂ ಕೂಡ ಇಲ್ಲೇ ಆಪ್ಷನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿಂಗಲ್ BHKಗೆ 6000 ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ನಾವು ಸದ್ಯಕ್ಕೆ ಇರೋಕ್ಕಾಗಲ್ಲ, ಬಾಡಿಗೆಗೆ ಬಿಡ್ತೀನಿ ಅಂದ್ರೂ ಈ ಒಂದು ಬಿಲ್ಡಿಂಗಿಂದ ಆಲ್ಮೋಸ್ಟ್ ಒಂದು 15,000 to 18,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಯಾವುದೇ ರೀತಿಯ ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ರೀತಿಯ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡಿದ್ರೆ. ಅದ್ರ ಜೊತೆಗೆ ನಮ್ಮ ನಂಬರ್ನ ನೀವು ಸೇವ್ ಮಾಡ್ಕೊಂಡಿದ್ರೆ ನಾವು ಒಂದೊಂದು ಪ್ರಾಪರ್ಟಿಗಳ್ನ ವಿಡಿಯೋ ಯೂಟ್ಯೂಬಲ್ಲಿ ಹಾಕೋ ಆಪ್ಷನ್ಸ್ ಇರೋಲ್ಲ. ಹಂಗಾಗಿ ನಾವು ವಾಟ್ಸಪ್ ಸ್ಟೇಟಸ್ ಹಾಕ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ಗಮನಿಸ್ಬೋದು ಸೇವ್ ಮಾಡ್ಕೊಂಡಿದ್ರೆ. ಸೊ ಇನ್ನೂ ಯಾವುದೇ ರೀತಿಯ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಲ್ ಮಾಡಿರ್ಬೋದು, ಕಮೆಂಟ್ ಮಾಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.